ಮಿಥ್ಯ ಮತ್ತು ಸತ್ಯ ಆ ಪುಸ್ತಕ ಏನು ವಚನ ದರ್ಶನ ಅಂತಿದೆ ಅದನ್ನು ಮಿಥ್ಯ ಪುಸ್ತಕ ಅಂಥೇಳಿ ಆ ಪುಸ್ತಕವನ್ನು ಪಕ್ಕಕ್ಕೆ ತೆಗೆದಿಡುವಂಥದ್ದು. ಆ ಪುಸ್ತಕಕ್ಕೆ ಕೆಲವೊಬ್ಬರು ಯಾರೋ ಹೇಳಿದ್ರು ನನಗಿಲ್ಲ, ಅದಕ್ಕಾಗಿ ಭಾಳಷ್ಟು ಇದನ್ನು ಪ್ರಚಾರ ಮಾಡಕತ್ತಾರ. ಕೆಲವೊಬ್ರದ್ದು ಹಿಡನ್ ಅಜೆಂಡಾ ಅದ ಅಂಥೇಳಿ. ಹಿಡನ್ ಅಂತ ಯಾಕಂತೀರಿ? ಸಡನ್ನಾಗಿ ಕಣ್ಣಿಗೆ ಕಾಣ್ತಾವಲ್ಲ ಫೋಟೋಗಳು, ಯಾವ್ಯಾವ ಹೋಗಿ ಎಲ್ಲೆಲ್ಲಿ ಉದ್ಘಾಟನೆ ಮಾಡ್ಯಾನ ಅನ್ನೋದು. ಮತ್ತು ಹಿಡನ್ ಯಾಕದು? ಓಪನ್ ಆಗಿಯೇ ನಡೆದಿದೆ, ಏನೂ ಅದರ ಬಗ್ಗೆ ಅನುಮಾನನೇ ಇಲ್ಲ, ಮುಕ್ತವಾಗಿಯೇ ನಡೆದಿದೆ. ಇವತ್ತು ನೆನಪಿಟ್ಕೊಡ್ರಿ, ನಾವು ಮುಕ್ತವಾಗಿಯೇ ನೇರವಾಗಿಯೇ ನಾವು ಇಂಥವುಗಳನ್ನು ವಿರೋಧಿಸಲಿಲ್ಲ ಅಂತಂದರೆ ಇವತ್ತು ಅವರು ಸುಳ್ಳನ್ನು 10 ಸಲ ಹೇಳಿ ಆ ಸುಳ್ಳನ್ನು ಸತ್ಯ ಮಾಡಕ್ಕೆ ಹೊಂಟಾರ. 10 ಸಲ ಅಲ್ಲ, ಅವರು 100 ಸಲ ಹೇಳಿದರು. ಮತ್ತೆ ಬಸವಣ್ಣ ಅನ್ನೋ ಸತ್ಯವಾಗಿಯೇ ಉಳಿತದ, ಬೆಳೀತದ ಅನ್ನೋದ್ರೊಳಗೆ ಎರಡು ಮಾತಿಲ್ಲ.